ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜ್ಯೋತಿಯನ್ನು ಬೆಳಗಿರಿ ದೇವಿಗೆ ಜಗದಂಬ ಗರುತಿಯನ್ನು ಬೆಳಗಿರಿ ದೇವಿಗೆ ಮಂಗಲದಿಂದಲೇ ಎಲ್ಲರೂ ಶ್ರೀ ಜಗದ ದೇವಿಯಗೆ ಶಿವ ಸಾಂಬರೇ ನಮಃ ಪಾರ್ವತೀಶ್ವರ ಮಹಾದೇವ ಲಕ್ಷ್ಮೀ ರಮಣ ಗೋವಿಂದ ಶ್ರೀ ಬನ್ನಿ ಮಹಾಕಾಳಿ ಮಾತಾಯ್ಕು ಜೈ ಶ್ರೀ ಬಿಲ್ಲಿಂಗೇಶ್ವರ ಮಹಾರಾಜ್ ಜೈ ಶ್ರೀ ಗಂಗಾ ಮಾತಿ ಭವಾನಿಕು ಜೈ ಶಿವ ಜಯ ಮಂಗಲಂ ದಿನಂ ಪಾರ್ವತೀಶ್ವರ ಮಹಾದೇವ. ಸರ್ಕಾರ ಇರೋಂಥ ಸಂದರ್ಭದಲ್ಲಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು 17.5 ಕೋಟಿ ಅದೇ ರೀತಿಯಾಗಿ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಅದರಲ್ಲಿನೂ 17.5 ಕೋಟಿ ಸ್ಯಾಂಕ್ಷನ್ ಸರಿ ಸುಮಾರು 35 ಕೋಟಿ ಜೊತೆಗೆ ಮತ್ತು ಇದು ಆಗೋದಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು 15ರಿಂದ 20 ಕೋಟಿ ಮತ್ತೆ ಎಕ್ಸ್ಟ್ರಾ ತಗೊಂಡು ಸರಿ ಸುಮಾರು ಅವತ್ತಿನ ಈ ಒಂದು ಬ್ರಿಡ್ಜ್ ಅಂದ್ರೆ ಏತ ನೀರಾವರಿ ಇದಕ್ಕ ಮತ್ತೆ ಬ್ರಿಡ್ಜ್ ಬ್ಯಾರೇಜು ಆಗ್ಬೇಕಂತ ಜನರ ಬೇಡಿಕೆ ಇರೋಕ್ಕೋಸ್ಕರ ಸರಿಸುಮಾರು 55ರಿಂದ 60 ಕೋಟಿ ಇವತ್ತು ಸ್ಯಾಂಕ್ಷನ್ 60 ಕೋಟಿ ಸ್ಯಾಂಕ್ಷನ್ ಆಯ್ತು. ಈಗಾದ್ರೂ ಇವತ್ತು ಅಂದು ನಾವು ಚೈನ್ ಅಳವಡಿಸ್ಬೇಕಂತ ಹೇಳಿದ್ದೀವಿ. ಅಧಿಕಾರಿಗಳು ಯಾವುದೋ ಒಂದು ನೋಡಿ ಗೇಟ್ ಕುಂದಿರಿಸಿದ್ರೆ ಚಲೋ ಅಂತಂದೇಳಿ ಅವರು ಅಂದ್ಕೊಂಡಿದ್ರು. ಈಗಿನ ಒಂದು ವ್ಯವಸ್ಥೆ ಆಗಬೇಕಾದ್ರೆ ಚೈನು ಆದರೆ ಭಾಳ ಒಳ್ಳೇದಾಗ್ತಿದೆ. ಚೈನ್ ಆಗಬೇಕು ಮತ್ತು ಗೇಟು ಅಳವಡಿಸುವಂಥ ಸಂದರ್ಭ ಸರಿಸುಮಾರು 3 ಅಡಿ ಹೈಟ್ ಆಗಬೇಕಾಗಿದೆ. 3 ಅಡಿ ಹೈಟ್ ಆಗಬೇಕಾಗಿದೆ. 3 ಅಡಿ ಹೈಟ್ ಆದರೆ ಇಲ್ಲಿ ಯಾವ ಹಳ್ಳಿಗಳಿಗೂ ತೊಂದರೆ ಆಗೋದಿಲ್ಲ. ಇದು ಮೈಲಾಪುರ ಇರ್ಬೋದು ಅಥವಾ ಮುಜನೂರು ಇರ್ಬೋದು ಅಥವಾ ಇನ್ನು ಹಿಂದೆ ಇರ್ತಕ್ಕಂಥ ಬಾಲೇಜ್ ಕ್ಯಾಂಪು ಅಥವಾ ಬಾಲ್ಕುಂದಿ ಯಾವ ತೊಂದರೆ ಆಗೋದಿಲ್ಲ. ಸರಿಸುಮಾರು 3 ಅಡಿ ಹೈಟ್ ಎತ್ತರಿಸಿದ್ರೆ ಕನಿಷ್ಠ 3 TMC ನೀರನ್ನು ನಿಲ್ಲಿಸ್ಬೋದು. ಈಗ ಇಲ್ಲಿ ನಿಲ್ಲಿಸುವಂಥ ನೀರು ಇಂದಿನ ಚೀಫ್ ಇಂಜಿನಿಯರ್ ಹೇಳಿದ್ರು ನಮಗೆ, ಈ ರೀತಿ 3 TMC ನೀರು ಸ್ಟಾಕ್ ಆದರೆ ಕನಿಷ್ಠ ಆಂಧ್ರ ಕೆನಾಲಿಂದ LLC ಮುಖಾಂತರ ಅದು ಕೆ ಶುಗರು, ಪಾಟೀಲ್ ಶುಗರು ಮತ್ತು ಈರಾಳವರೆಗೆ ಕೆನಾಲ್ ತೋಡ್ಬೋದು. ಈರಾಳಿಂದ ಕೆನಾಲ್ ತೋಡಿಸಿ ಆ ಕೆನಾಲ್ ಮುಖಾಂತರ ಕೆ ಶುಗರ್ವರೆಗೆ ನೀರು ಕೊಡ್ಬೋದು ಅನ್ನೋ ಒಂದು ಇಂದಿನ ಚೀಫ್ ಇಂಜಿನಿಯರ್ ನಮಗೆ ಮಾಹಿತಿ ಕೊಟ್ಟಿದ್ದರು. ಅದರಂತೆ ಬ್ರಿಡ್ಜ್ ಇವತ್ತು ಬಂಡಾಳ ಇರ್ಬೋದು, ಆದೋನಿ ಇಲ್ಲಿಂದ ಹಿಂಗೆ ಒಳ ರಸ್ತೆ ಹೋಗ್ಬಿಟ್ರೆ ಕನಿಷ್ಠ ಸರಿಸುಮಾರು ಒಂದು 25-30 ಕಿಲೋಮೀಟ್ರು ಉಳಿತಾಯ ಆಗ್ತಿದೆ. 25-30 ಕಿಲೋಮೀಟ್ರ್ ಉಳಿತಾಯ ಆಗ್ತಿದೆ, ವೇಳೆನೂ ಉಳಿತಾಯ ಆಗ್ತಿದೆ, ಮತ್ತು ಅದರ ಜೊತೆಯಲ್ಲಿ ಪೆಟ್ರೋಲ್ ಡೀಸೆಲನ್ನು ಉಳಿತಾಯ ಆಗ್ತದೆ. ಮತ್ತು ಬೇಗ ಬಳ್ಳಾರಿಗೆ
ಒಂದು 3 ಗಂಟೆ ಹೋಗೋದು 1.5 ತಾಸಕ್ಕೆ ಹೋಗೋ ಒಂದು ವ್ಯವಸ್ಥೆ ಆಗುತ್ತೆ. ಆ ರೀತಿ ಇವತ್ತು ಈ ಬ್ರಿಡ್ಜ್ ಬ್ಯಾರೇಜ್ ಒಳ್ಳೇದಾಗ್ತದೆ. ಹಾಗಾಗಿ ಇದೆಲ್ಲ ಒಳ್ಳೇದಾಗಬೇಕಾದ್ರೆ ಈಗಿನ ಶಾಸಕರಿಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ, ಈಗಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈಗಿನ ಅಧಿಕಾರಿಗಳು ಈಗಿನ ಸರ್ಕಾರಕ್ಕೆ ಈಗಿನ ಶಾಸಕರಿಗೆ ಮಾಹಿತಿ ಕೊಟ್ಟು ಈಗ ಇಲ್ಲಿ ಇರ್ತಕ್ಕಂಥ ಇವತ್ತಲ್ಲಿ ಬ್ಲಾಸ್ಟ್ ಮಾಡಿದ್ರ ಅದು ಹಾಗೆ ಉಳಿದಿದೆ, ಬಂಡೆ ಕಲ್ಲು ಹಾಗೆ ಉಳಿದಿದೆ. ಬ್ಲಾಸ್ಟ್ ಮಾಡಿರ್ತಕ್ಕಂಥ ಬಂಡೆ ಕಲ್ಲನ್ನು ಹೊರಗಡೆ ಎತ್ತಿ ಆ ಸೈಡ್ ಈ ಸೈಡ್ ದಡ ಸ್ವಲ್ಪ ಕೆಳಗಡೆ ಬೇಲಿ ಅದಿದೆಲ್ಲ ಇದೆ, ಅದನ್ನೆಲ್ಲ ತೆಗಿತಾರೆ. ಕನಿಷ್ಠ 3 ಅಡಿ ಎತ್ತು ನಿಂದಲಿಕ್ಕೆ ಸಾಧ್ಯ ಆಗ್ತದೆ. 3 ಅಡಿ ಹೈಟು ಮಾಡಿದರೆ ಮತ್ತು ಈ ಬಂಡೆ ಕಲ್ಲು ಅವೆಲ್ಲ ಎತ್ತಾಕಿದ್ರೆ ಮತ್ತು ಈ ರಸ್ತೆ ನೇರವಾಗಿ 30 ಅಡಿ ಅಗಲದ ಮೇಲೆ ಬಲಕುಂದಿಗೆ ರಸ್ತೆ ಆಗಬೇಕು. ಇದೆಲ್ಲ ವ್ಯವಸ್ಥೆ ಆಗಬೇಕಾದ್ರೆ ಕನಿಷ್ಠ 20 ಕೋಟಿ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಮತ್ತು ಶಾಸಕರು ಮತ್ತು ಜಿಲ್ಲಾಡಳಿತ ಇವೆಲ್ಲಕ್ಕೂ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ರಸ್ತೆ ಒಂದು ಕಡೆ ಬಲಕುಂದಿಗೆ ಹೋಗೋದಾದರೆ, ಇಲ್ಲಿ ಹೂಳು ತೆಗೆದಾದರೆ ಮತ್ತು 3 ಅಡಿ ಗೇಟ್ ಹೈಟ್ ಮಾಡೋದಾದರೆ ಇದಕ್ಕೆಲ್ಲ ಕನಿಷ್ಠ 20 ಕೋಟಿ ಬೇಕಾಗ್ತದೆ. 20 ಕೋಟಿ ಸ್ಯಾಂಕ್ಷನ್ ಮಾಡಿ ತಕ್ಷಣವೇ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಯ ಜನಕ್ಕೆ ಒಳ್ಳೇದಾಗ್ತಿದೆ. ಒಂದು ಕಡೆಗೆ ದೇವತಿ ಬೆನ್ನಿಮಕ್ಕಳಮ್ಮ ತಾಯಿ ಆಶೀರ್ವಾದ ಇವತ್ತು ಈ ಬ್ರಿಡ್ಜಿನ ಮೇಲೆ ಇದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.